ಪ್ರಿಯತಮೆಯೇ ಪ್ರಿಯಕರನಿಗೆ ಚಾಕುವಿನಿಂದ ಇರಿದಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರಿಯತಮೆಯೇ ಪ್ರಿಯಕರನಿಗೆ ಚಾಕುವಿನಿಂದ ಇರಿದಿರುವಂತಹ ಘಟನೆ. ಪ್ರಿಯತಮನ ಸ್ಥಿತಿ ಗಂಭೀರವಾಗಿದೆ. ಕೆಲ ದಿನಗಳಿಂದ ಇಬ್ಬರೂ ಕೂಡ ದೂರವಾಗಿದ್ರಂತೆ, ಪರಸ್ಪರ ಪ್ರೀತಿಸ್ತಾ ಇದ್ರು. ಈಗ ಪ್ರಿಯತಮೆಯೇ ಚಾಕುವಿನಿಂದ ಇರಿದಿದ್ದಾರೆ. ಪ್ರಿಯಕರ ಮನುಕುಮಾರ್ 25 ವರ್ಷ, ಸ್ಥಿತಿ ತುಂಬ ಕ್ರಿಟಿಕಲ್ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ, ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಕೆಲ ವರ್ಷಗಳಿಂದ ಇಬ್ಬರು ಕೂಡ ಪ್ರೀತಿಸ್ತಾ ಇದ್ರು, ಪ್ರೀತಿಯಲ್ಲಿ ಬಿರುಕುಂಟಾಗಿತ್ತು, ಪರಸ್ಪರ ದೂರ ಆಗಿದ್ರು. ತಡರಾತ್ರಿ ಇದ್ದಕ್ಕಿದ್ದ ಹಾಗೆ ಇಬ್ಬರ ಭೇಟಿಯಾಗಿದೆ. ಈ ಭೇಟಿಯ ಸಂದರ್ಭದಲ್ಲಿ ಪ್ರಿಯತಮೆಯೇ ಪ್ರಿಯಕರನಿಗೆ ಚಾಕುವಿನಿಂದ ಇರಿದಿರುವಂತಹ ಘಟನೆ ಹಾಸನದಲ್ಲಿ ನಡೆದಿರುವಂಥದ್ದು. ಮನುಕುಮಾರ್ ಅಂತೇಳಿ ಆತನ ಹೆಸರು ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿ ಹೊಸ ವರ್ಷಾಚರಣೆಗೆ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದ. ಪದೇ ಪದೇ ಮನುಕುಮಾರ್ಗೆ ಫೋನ್ ಮಾಡ್ತಾ ಇದ್ಲು ಭವಾನಿ ಅನ್ನೋದು ಗೊತ್ತಾಗ್ತಾ ಇದೆ. ತಡರಾತ್ರಿ 12:30ಕ್ಕೆ ಹೋಟೆಲ್ ಬಳಿ ಬಾ ಅಂತೇಳಿ ಭವಾನಿ ಮನುಕುಮಾರ್ನನ್ನ ಕರೆಸ್ಕೊಂಡಿದ್ದಾಳೆ. ಅಲ್ಲೇ ಬಿದ್ದಿದ್ದ ಪಾಸನ್ನ ಇಟ್ಕೊಂಡು ಒಳಗೋಗಿದ್ದಾನೆ. ಅಷ್ಟರಲ್ಲಿಯೇ ಗೇಟ್ ಬಳಿ ಬಂದಂತಹ ಮನುಕುಮಾರ್, ಭವಾನಿ ಮತ್ತು ಮನುಕುಮಾರ್ ನಡುವೆ ಇದ್ದಕ್ಕಿದ್ದ ಹಾಗೆ ಜಗಳ ಆಗ್ಬಿಟ್ಟಿದೆ. ಮಾಡಿದ್ದು ಪ್ಲೈವುಡ್ ಅಂಗಡಿ ಬೊಂಬು ಬಜಾರ್ದಲ್ಲಿ ಅಂಗಡಿಗೆ ಹೋಗ ನನ್ನ ಮಗ ಅಂಗಡಿ ಮಾಡಿಕೊಟ್ಟಿದ್ದ. ಇವತ್ತು ಅಮೌಂಟ್ ತಗೊಂಡಾಗ ನನ್ನ ಮಗನಿಗೆ ಹಿಂಸೆನೇ ಕೊಟ್ಲಲ್ಲ. ನನ್ನ ಮಗನ ಜೀವನ ತೆಗಿಯಕ್ಕೆ ಮಾಡೋಣ ಪರಿಚಯ ಆಯಿತು. ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಸರಿ ಗಲಾಟೆ ಆಗಿತ್ತು. ಗಲಾಟೆ ಆದಾಗ ನನಗೆ ಅವಳು ಫೋನ್ ಮಾಡಿ ನಾನು ಕೇಳಿದೆ. ಯಾಕೆಂದರೆ ಇಲ್ಲ ಕಣಂಟಿ ಏನೂ ಇಲ್ಲ, ನಾ ಫ್ರೆಂಡ್ಶಿಪ್ ಥರ ಇದೀವಿ ಅಂತ ನನಗೆ ಹೇಳಿದ್ಲು. ಆಮೇಲೆ ಅವ್ರ ಅಣ್ಣದಿರಿಂದ ಗಲಾಟೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಕಣ್. ನಾನು ಹೇಳಿರಲಿಲ್ಲ ಅವರಿಗೆ. ಅವರೇ ಬಂದು ಗಲಾಟೆ ಮಾಡೋಕ್ಕೆ ಬಂದರೆ ಅದರಿಂದ ನನಗೇನು ತೊಂದರೆ ಇಲ್ಲ ಕಣಂಟಿ, ನಾವು ಚೆನ್ನಾಗಿದ್ವಿ, ಫ್ರೆಂಡ್ಶಿಪ್ ಥರ ಇದ್ವಿ, ಅವಳಿಗೂ ನನಗೆ ಅವನಿಗೂ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ಲು ನನಗೆ. ಮುಂದೆ ಗೊತ್ತಿಲ್ಲ ಏನು ಮಾಡ್ಕೊಂಡ. ಇಲ್ಲ ಹೋಗಿಲ್ಲ, ಇಲ್ಲ ಅಂಗಡಿ ಮಾಡೋಳಂತೆ. ಒಂದೇ ಊರು. ನನಗೆ ಅವ್ನ ಮುಂದೆ ನನಗೆ ಬೇಡ, ನನ್ನ ಮಗ ನನಗೆ ಬೇಕು. ನನಗೆ ನನ್ನ ಅವಳಿಂದ ನಂಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ. ನನಗೆ ಬೇಕಾಗಿಲ್ಲ. ನನ್ನ ಮಗ ಬೇಡ ಅಂತಲೇ, ಅವಾಗಲೂ ಬೇಡ ಅಂತಲೇ, ಇವಾಗಲೂ ಬೇಡ ನಾನು. ಅವನು ಇವಳು ಸಖತ್ತು ಟಾರ್ಚರ್ ಮೇಲೆ ಟಾರ್ಚರ್ ಕೊಡೋಳು ಇವಳು. ಅದನ್ನು ಬಂದು ಹೇಳೋದು ಸುಮ್ಮನಿರಮ್ಮ, ನನಗೆ ಒಂದೊಂದು ಟೆನ್ಷನ್ ಅಲ್ಲ, ಎಲ್ಲ ಟೆನ್ಷನ್ ನನಗೆ ಕೊಡಬೇಡಿ ಅಂತ ಹೇಳೋಣ. ಅವನು ನಾನು ನಮ್ಮ ತರಲಿಲ್ಲ ಅಂತ ಅಂದರು ಹಂಗಂತ ಹೇಳೋನು. ನನಗೆ ನ್ಯಾಯ ಬೇಕು, ನನಗೆ ನನ್ನ ಮಗ ಬೇಕು. ನನಗೆ ಜಯಲಕ್ಷ್ಮಿ ಇಬ್ಬರು ಮಗಳು, ಒಂದು ದೊಡ್ಡವನು, ಒಂದು ಚಿಕ್ಕವನು. ಅವ್ರದ್ದು ಹಾರ್ಡ್ವೇರ್ ಅಂಗಡಿ ಐತೆ. 2 ವರ್ಷದಿಂದ ಹಾರ್ಡ್ವೇರ್ ಅಂಗಡಿ ಕೆಲಸ ಮಾಡ್ತಾಯಿದ್ದ. ರಾತ್ರಿ ಪಾರ್ಟಿಗೆ ಹೋದಾಗ ಆ ಹುಡುಗಿ ಬಂದು ಅಲ್ಲೇ ಮಾಡಿರೋದು. ಆ ಹುಡುಗಿ ಹೆಸರು ಭವಾನಿ, ಗುಡುಗನಹಳ್ಳಿ. ಒಂದೇ ಊರು ಹುಡುಗಿದು. ಬೇರೆ ಬೇರೆ ಹೋಯ್ದ್ರು. ಅವ್ನು ಫಸ್ಟ್ ಹೋಗಿದ್ದ, ಈ ಹುಡುಗಿ ಬಂದು ಕಾದು ಮಾಡಿರೋದು, ಚಾಕ್ ಹಾಕಿರೋದು ಕೈಗೆ ಮತ್ತು ಹೊಟ್ಟಿಗೆ. ಮೊದಲೇ ಪರಿಚಯ ಇದ್ದರು, ಕ್ಲಾಸ್ಮೇಟ್ಸು. ಒಂದೇ ಊರು. ಜಗಳ ಏನಾಯ್ತು ಅವೇನೂ ಗೊತ್ತಿಲ್ಲ. ಒಟ್ಟಿಂದ ಹುಡುಗಿ ಚುಚ್ಚಿದ್ಲು. ಅವಳು ಒಬ್ಬಳೇ ಬಂದಿದ್ದು. ನಾವು ಇದ್ದು ಆಗಲೇ ಬಂದು ಅಷ್ಟೊತ್ತಿಗೆ ಬಂದು ಚುಚ್ಚಿದ್ಲು. ಜಗಳ ಆಡ್ತಿದ್ರು. ಏನು ವಿಚಾರಕ್ಕೆ ಅಂತ ಗೊತ್ತಿಲ್ಲ ನಮಗೆ. ಅವೆಲ್ಲ ಅದು ಅವರಿಗೆ ಗೊತ್ತು. ಏನಪ್ಪ ಅದು ಗೊತ್ತಿಲ್ಲ ನಮಗೆ. ಹುಡುಗನ ಕಂಡೀಷನ್ ಸೀರಿಯಸ್ ಐತೆ, ಆಪ್ರೇಷನ್ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ತಡರಾತ್ರಿ ಏನಾಯ್ತು ಅಂತ ಹೇಳಿ, ಯಾಕಾಗಿ ಈಕೆ ಆತನ ಮೇಲೆ ಹಲ್ಲೆ ಮಾಡಿದ್ದು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಅಂತ? ಪ್ರೇಮ್ಕುಮಾರ್, ಎಲ್ಲರೂ 2025 ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿದ್ದರೆ, ಹೊಸ ವರ್ಷ ಸಂಭ್ರಮಾಚರಣೆದಂಥ ಪ್ರಿಯಕರ ಮೇಲೆ ಪ್ರಿಯತಮೆಯ ಅಟ್ಯಾಕ್ ಮಾಡಿ ಚಾಕುವಿನಿಂದ ಇರಿದು ಗಾಯಗೊಳಿಸಿರ್ತಕ್ಕಂತಹ ಘಟನೆ ಹಾಸನ ನಗರದ BM ರಸ್ತೆಯಲ್ಲಿರ್ತಕ್ಕಂಥ ಖಾಸಗಿ ಹೋಟ್ನಲ್ಲಿ ನಡೆದಿದೆ. ಗುಡುಗನಹಳ್ಳಿ ಗ್ರಾಮದ ಮನುಕುಮಾರ್ ಹಾಗೂ ಭವಾನಿ ಒಂದೇ ಗ್ರಾಮದವರು, ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಪ್ಲೊಮಾವರೆಗೂ ಜೊತೆಯಲ್ಲೇ ಓದಿರ್ತಾರೆ. ಆನಂತರ ಅವರಿಬ್ಬರ ನಡುವೆ ಪ್ರೀತಿಯೂ ಸಹ ಇರ್ತದೆ. ಕೆಲ ದಿನಗಳಿಂದ ಆ ಪ್ರಿಯಕರ ಪ್ರಿಯತಮೆ ಮನುಕುಮಾರ್ ಹಾಗೂ ಭವಾನಿ ಇಬ್ಬರು ಸಹ ದೂರವಾಗಿರ್ತಾರೆ. ನಿನ್ನೆ ಮನುಕುಮಾರ್ ಅಶೋಕ ಹೋಟೆಲ್ ಅಲ್ಲಿದೆ ಪಾರ್ಟಿಗೆ ಬಂದಿರ್ತಾನೆ. ಈ
ಸಂದರ್ಭದಲ್ಲಿ ಯಾಕೆ ಪದೇ ಪದೇ ಮನುಕುಮಾರ್ಗೆ ದೂರವಾಣಿ ಕರೆಯನ್ನು ಮಾಡ್ತಿರ್ತಾರೆ. ಆದರೆ ಮನುಕುಮಾರ್ ಯಾವುದೇ ಫೋನನ್ನು ಸ್ವೀಕರಿಸಿಲ್ಲ. ಇದರಿಂದ ಸಿಟ್ಟದಂತಹ ಏನು ಭವನ್ ಇದ್ದಾರೆ ಅವರು ಚಾಕನ್ನು ಹಿಡಿದು ಆ ಹೋಟೆಲ್ ಬಳಿ ಬರ್ತಾರೆ. ಹೋಟೆಲ್ ಬಳಿ ಬಂದ ತಕ್ಷಣ ಅಲ್ಲಿ ಏನು ಪಾಸ್ ಇದ್ದವರಿಗೆ ಮಾತ್ರ ಐಡೆಂಟಿ ಕಾರ್ಡ್, ಒಂದು ಸ್ಪೆಷಲ್ ಐಡೆಂಟಿ ಕಾರ್ಡ್ ಕೊಟ್ಟಿರ್ತಾರೆ. ಆ ಐಡೆಂಟಿ ಕಾರ್ಡ್ ಇದ್ದವರು ಮಾತ್ರ ಒಳಗೆ ಪ್ರವೇಶ ಇರ್ತದೆ. ಇದೇ ಸಂದರ್ಭದಲ್ಲಿ ನ್ಯೂ ಇಯರ್ ಪಾರ್ಟಿ ಮುಗಿದಿದ್ದರಿಂದ ಅಲ್ಲಿ ಕಾರ್ಡ್ಗಳನ್ನು ಬಿಸಾಕಿ ಹೋಗಿರ್ತಾರೆ. ಅದನ್ನು ಹಾಕಿಕೊಂಡಂತಹ ಭವಾನಿ ಹೋಟೆಲ್ ಒಳಗೆ ನೇರವಾಗಿ ಪ್ರವೇಶವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಮನುಕುಮಾರ್ ಬಂದಂತಹ ವೇಳೆ ಇಬ್ಬರ ನಡುವೆ ಜಗಳವಾಗಿ ಅದು ವಿಪರೀತಕ್ಕೆ ತಿರುಗುತ್ತೆ. ಈ ಸಂದರ್ಭದಲ್ಲಿ ಮನುಕುಮಾರ್ ಸಹೋದರರು ಹಾಗೂ ಸ್ನೇಹಿತರು ಸಹ ಬಂದು ಜಗಳವನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದರೆ ಭವಾನಿ ಮೊದಲೇ ಜೇಬಿನಲ್ಲಿ ಚಾಕುವನ್ನು ತಂದಿರ್ತಾರೆ. ಆ ಚಾಕುವಿನಿಂದ ಮನುಕುಮಾರ್ ಮೇಲೆ ತೀವ್ರತರನಾದ ಹಲ್ಲೆಯನ್ನು ಮಾಡಿದ್ದು ತೀವ್ರವಾಗಿ ಗಾಯಗೊಂಡಿರ್ತಕ್ಕಂತಹ ಮನುಕುಮಾರ್ ಈಗ ಜಿಲ್ಲಾಸ್ಪತ್ರೆ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕೆಲಗಳಿಂದ ದೂರ ಇದ್ದಿದ್ದ ಕಾರಣ ಏನಿದ್ದಾರೆ ಭವಾನಿ ಇದ್ದಾರೆ ಅವರು ಮದುವೆ ಆಗುವಂತೇಳಿ ಒತ್ತಾಯವನ್ನು ಮಾಡ್ತಿದ್ರು. ಹಾಗಾಗಿಯೇ ಏನು ಭವಾನಿ ಮದುವೆ ಆಕೆ ಏನು ಮನುಕುಮಾರ್ ಅವರ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದರಿಂದಂತಹ ಸಿಟ್ಟಾದಂತಹ ಭವಾನಿ ಚಾಕುವಿನಿಂದ ಇರಿದಿದ್ದಾರೆ ಅಂತ ಹೇಳಿ ಮನುಕುಮಾರ್ ಪೋಷಕರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿದ್ದು ಬಡಾವಣೆ ಠಾಣೆಯಲ್ಲಿ ಭವಾನಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಪ್ರೇಮ್ ಕುಮಾರ್.